ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಹಾಕೊಂಡಿರುವಂತಹ ಅರ್ಜಿಯನ್ನ ಕೈಗೆತ್ತಿಕೊಂಡಿರುವಂತಹ ಕೋರ್ಟ್ನಲ್ಲಿ ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಿಬಿಐ ತನಿಖೆಗೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಪಟ್ಟು ಹಿಡಿದು ವಾದವನ್ನ ಆರಂಭಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಕೆಲ ಆದೇಶಗಳನ್ನ ಉಲ್ಲೇಖಿಸಿ ಮಣಿಂದರ್ ಸಿಂಗ್ ಅವರ ವಾದ ನಡೀತಾ ಇದೆ. ಆರೋಪಿಗಳಿಗೆ ತನಿಖಾ ಸಂಸ್ಥೆ ನಿರ್ಧಾರ ಮಾಡುವಂತಹ ಅಧಿಕಾರ ಇಲ್ಲ, ಹೀಗಾಗಿ ಪ್ರಕರಣವನ್ನ ಸಿಬಿಐಗೆ ವಹಿಸೋದು ಅಗತ್ಯವಾಗಿದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಈ ಪ್ರಕರಣದಲ್ಲೂ ಕೂಡ ಸಿಬಿಐ ತನಿಖೆಯ ಅಗತ್ಯತೆಯೇ ಹೆಚ್ಚಾಗಿದೆ. ಇದು ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸ್ತಾ ಇರುವಂತಹ ರೀತಿ. ಈಗಾಗಲೇ ನಮಗೆ ಗೊತ್ತು, ಸಿಎಂ ವಿರುದ್ಧ 14 ಮೂಡಾ ಸೈಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರ ಮೇಲೆ ಯಾವುದೇ ಅನುಮಾನ ಇಲ್ಲ. ಸಿದ್ದರಾಮಯ್ಯ ಅವರು ಅತ್ಯುನ್ನತ ಸಿಎಂ ಸ್ಥಾನದಲ್ಲಿದ್ದಾರೆ, ಹೀಗಾಗಿ ಪೊಲೀಸರ ತನಿಖೆಗೆ ತೊಂದರೆ ಆಗಲಿದೆ. ಸಿಬಿಐಗೆ ಪ್ರಕರಣ ಒಪ್ಪಿಸೋದೆ ಇದರಿಂದ ಉತ್ತಮ. ಪೊಲೀಸರಿಂದ ಪಾರದರ್ಶಕ ತನಿಖೆ ಸಾಧ್ಯ ಇಲ್ಲ. ಸ್ಥಳೀಯ ಪೊಲೀಸರ ಮೇಲೆ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನ ಕೂಡ ಮಣಿಂದರ್ ಸಿಂಗ್ ಅವರು ತಮ್ಮ ವಾದ ಮಂಡಿಸಬೇಕಾದ್ರೆ ಹೇಳ್ತಾ ಇದ್ದಾರೆ. ಬಟ್ ಪೊಸಿಷನ್ ದೊಡ್ಡದಿರೋದ್ರಿಂದ ಪ್ರಭಾವ ಬೀರಬಹುದು ಅನ್ನೋ ಆತಂಕ, ಆ ಆತಂಕವನ್ನು ಕೋರ್ಟ್ ಮುಂದೆ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಪೊಲೀಸರ ತನಿಖೆಗೆ ಅದು ತೊಂದರೆ ಆಗುತ್ತೆ, ಆಮೇಲೆ ಪಾರದರ್ಶಕವಾಗಿ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸ್ಥಳೀಯ ಪೊಲೀಸರ ಮೇಲೆ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಬಟ್ ತಮಗಿರುವಂತಹ ಆತಂಕ ತನಿಖೆಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಹೈಯರ್ ಪೊಸಿಷನ್ ಮೇಲೆ ಇರೋರ ಮೇಲೆ ಆರೋಪ ಬಂದಿರೋದ್ರಿಂದ ಅಲ್ಲೆಲ್ಲಾದ್ರೂ ಪ್ರಭಾವ ಆಗ್ಬಿಡುತ್ತಾ ಅನ್ನುವಂತಹ ಆತಂಕ. ಸೊ ಇದರಲ್ಲಿ ಜಸ್ಟಿಸ್ ಬೇಕು ಅಂತ ಹೇಳಿದ್ರೆ ಸಿಬಿಐ ಕೊಡಬೇಕು ಅಂತ ಅವರು ವಾದ ಮಾಡ್ತಾ ಇರುವಂತಹ ರೀತಿ ಆಗ್ತಾ ಇದೆ. ಈ ಆಯಾಮದಲ್ಲಿ ಸದ್ಯಕ್ಕೆ ವಾದ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಅತ್ಯುನ್ನತ ಸಿಎಂ ಸ್ಥಾನದಲ್ಲಿದ್ದಾರೆ. ಸೊ ಅದರ ರಿಪಲ್ಕೇಶನ್ನು ಪೊಲೀಸರ ತನಿಖೆ ಮೇಲಾಗುತ್ತೆ. ಪೊಲೀಸರಿಂದ ಈ ವಿಚಾರದಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ನಡೆದ ಸಂಪುಟ ನೋಟು, ಲೀಗಲ್ ನೋಟು ಒಂದೇ ಇದ್ವು, ಇದರಲ್ಲೇ ಗೊತ್ತಾಗತ್ತೆ ಎಲ್ಲವೂ ಕೂಡ ಅಂತ ಮಣಿಂದರ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಆ ಲೀಗಲ್ ನೋಟು ಮತ್ತೆ ಆ ಸಂಪುಟದ ನಿರ್ಧಾರ ಇತ್ತಲ್ಲ, ಅದು ಬಹಳ ಚರ್ಚೆಯಲ್ಲಿ ಇತ್ತಲ್ಲ, ಅದನ್ನೆಲ್ಲ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಪ್ರಕರಣದಲ್ಲಿ ಅಂತ, ಇದರಲ್ಲೇ ಗೊತ್ತಾಗುತ್ತೆ. ಇದಕ್ಕಿಂತ ಏನು ಸಾಕ್ಷಿ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಕೋರ್ಟ್ನಲ್ಲಿ ತಮಗಿರುವಂತಹ ಆತಂಕವನ್ನು ವ್ಯಕ್ತಪಡಿಸ್ತಾ ಕೆಲ ಹಿಂದಿನ ಕನೆಕ್ಟೆಡ್ ಇನ್ಸಿಡೆಂಟ್ಸ್ಗಳನ್ನ ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಈ ಹಿಂದೆ ನಡೆದಂತಹ ಸಂಪುಟದ ನೋಟ್ ಮತ್ತು ಲೀಗಲ್ ನೋಟ್ ಒಂದೇ ಇದ್ವು, ಇದರಲ್ಲೇ ಎಲ್ಲ ಗೊತ್ತಾಗತ್ತೆ ಅಂತ ಮಣಿಂದರ್ ಸಿಂಗ್ ಅವರು ತಮ್ಮ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಸಾರ್ವಜನಿಕ ಸ್ವತಂತ್ರ ತನಿಖೆಯ ಅಗತ್ಯ ಇದೆ. ಸ್ಥಳೀಯ ಪೊಲೀಸರ ಮೇಲೆ ನಮಗೆ ಯಾವುದೇ ಅನುಮಾನ ಇಲ್ಲ ಅಂದ್ರೂ ಕೂಡ ನಮಗೆ ಪಾರದರ್ಶಕವಾಗಿ ತನಿಖೆ ಆಗಬೇಕಾಗಿರೋದ್ರಿಂದ ಸಿಬಿಐಗೆ ಹೋಗಬೇಕು ಪ್ರಕರಣ ಅನ್ನೋದನ್ನ ಅವರು ಮನವರಿಕೆ ಮಾಡಿಕೊಡೋ ಪ್ರಯತ್ನದಲ್ಲಿ ಇದ್ದಾರೆ. ಯಾಕಂದ್ರೆ ಆರೋಪಿತ ಸ್ಥಾನದಲ್ಲಿದ್ದವರು ಬಹಳ ಪ್ರಭಾವಿ ಹುದ್ದೆಯಲ್ಲಿರೋರು, ಆ ಹುದ್ದೆಯನ್ನು ನೋಡಿ ಹೆದರ್ತಾರೆ. ಹೆದರ್ದವರಿಂದ ತನಿಖೆ ಸಾಧ್ಯನಾ ಪಾರದರ್ಶಕವಾಗಿ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಮತ್ತೆ ಒಂದು ಇನ್ಸಿಡೆಂಟ್ ಅನ್ನು ಅವರು ಕೋಟ್ ಮಾಡ್ತಾ ಇದ್ದಾರೆ. ಸಂಪುಟದ ನೋಟ್ ಮತ್ತೆ ಆ ಲೀಗಲ್ ನೋಟ್ ಒಂದೇ ಆಗಿ ಬಹಳ ಎಡವಟ್ಟುಗಳಾಗಿತ್ತಲ್ಲ, ಆ ವಿಚಾರವನ್ನ ಕೋಟ್ ಮಾಡಿ ಗೊತ್ತಾಗ್ತಾ ಇದೆಯಾ, ಇಲ್ಲಿ ಲಿಂಕ್ ಆಗ್ತಾ ಇದೆಯಾ ಅಂತ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲೇ ಕೆಲ ಅಂಶಗಳು ಇದ್ದಾವೆ, ಈ ಹಿಂದಿನ ಕೇಸ್ಗಳಲ್ಲಿ ಕೊಟ್ಟಂತಹ ಆದೇಶ ಅನ್ನೋದನ್ನ ಮಣಿಂದರ್ ಸಿಂಗ್ ಅವರು ಮತ್ತೊಂದ್ಸಲ ಕೋರ್ಟ್ಗೆ ತಾವು ವಾದ ಮಾಡಬೇಕಾದ್ರೆ ಒಂದು ಬ್ರೌನಿ ಪಾಯಿಂಟ್ ತರ ಬಳಸ್ತಾ ಇದ್ದಾರೆ. ಕೆಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪದೇ ಪದೇ. ಆರೋಪಿತ ವ್ಯಕ್ತಿ ಉನ್ನತ ಹುದ್ದೆಯಲ್ಲಿರೋದ್ರಿಂದ ಪೊಲೀಸರಿಂದ ತನಿಖೆ ಮಾಡಲು ಸಾಧ್ಯ ಇಲ್ಲ ಪಾರದರ್ಶಕವಾಗಿ. ಅವ್ರ ಮೇಲೆ ನಮಗೆ ಈಗ ಡೌಟ್ ಇಲ್ಲ, ಬಟ್ ತನಿಖಾ ಕಾರ್ಯವೈಖರಿ ಬಗ್ಗೆ ಪ್ರಭಾವಗಳು ಬೀರುತ್ತೆ ಅನ್ನುವಂತಹ ಆತಂಕ. ಪಾರದರ್ಶಕ ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು, ಹೀಗಾಗಿ ಸ್ವತಂತ್ರ ತನಿಖೆ ಆಗಲೇಬೇಕು. ಸ್ವತಂತ್ರ ಸಂಸ್ಥೆಯಲ್ಲಿ ತನಿಖೆ ಆಗಬೇಕಾದಂತಹ ಪ್ರಕರಣ ಇದು. ಟ್ರಾನ್ಸ್ಪರೆನ್ಸಿ ಬೇಕು, ಪಾರದರ್ಶಕ ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು, ಹೀಗಾಗಿ ಸ್ವತಂತ್ರ ತನಿಖೆ ಆಗಲೇಬೇಕು. ಸ್ವತಂತ್ರ ಸಂಸ್ಥೆಯಲ್ಲಿ ತನಿಖೆ ಆಗಬೇಕಾದಂತಹ ಪ್ರಕರಣ ಇದು. ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸ್ತಾ ಇರುವಂತಹ ರೀತಿ, ನಮಗೆ ಸತ್ಯ ಆಚೆ ಬರಬೇಕು, ನ್ಯಾಯ ಸಿಗಬೇಕು, ಟ್ರಾನ್ಸ್ಪರೆನ್ಸಿ ಬೇಕು, ಇದೆಲ್ಲ ಆಗ್ಬೇಕಂದ್ರೆ ಸ್ವತಂತ್ರ ತನಿಖೆ ಆದಾಗ ಮಾತ್ರ ಸತ್ಯ ಆಚೆ ಬರೋದಕ್ಕೆ ಸಾಧ್ಯ ಇದೆ. ಸ್ವತಂತ್ರ ಸಂಸ್ಥೆ ರಾಜ್ಯದಲ್ಲಿ ಇಲ್ಲ ಅನ್ನೋದು ಅವರ ವಾದದ ಮುಂದುವರೆದ ಭಾಗ ಆಗ್ತಾ ಇದೆ. ಹೀಗಾಗಿ ನಮಗೆ ಸಿಬಿಐ ತನಿಖೆ ಬೇಕು ಅಂತ ಕೋರ್ಟ್ ಕೇಳ್ತಾ ಇದೆ. ಏನಕ್ಕೆ ಬೇಕು ಸಿಬಿಐ ತನಿಖೆ ಅಂತ ಕೇಳಿದಾಗ ಇಷ್ಟೂ ವಿಚಾರಗಳನ್ನು ಕೋರ್ಟ್ ಮಾಡ್ತಾ ಇದ್ದಾರೆ. ಸ್ವತಂತ್ರ ತನಿಖೆ ಆದಾಗ ಸತ್ಯ ಆಚೆ ಬರುತ್ತೆ, ಟ್ರಾನ್ಸ್ಪರೆನ್ಸಿ ಕಾಯ್ದುಕೊಳ್ಳೋಕ್ಕಾಗತ್ತೆ, ತಪ್ಪಿತಸ್ಥರು ಯಾರು ಅನ್ನೋದು ಗೊತ್ತಾಗುತ್ತೆ,
ಇದು ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ನಲ್ಲಿ ಹೇಳ್ತಾ ಇರುವಂತಹ, ಅವರ ವಕೀಲರು ಹೇಳ್ತಾ ಇರುವಂತಹ ಅಂಶ ಮತ್ತು ಸ್ಥಳೀಯ ಪೊಲೀಸರ ಮೇಲೆ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಆದರೆ ಆತಂಕವನ್ನು ಅಟ್ ದ ಸೇಮ್ ಟೈಮ್ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ತನಿಖೆಗೆ ತೊಡಕಾಗ್ತಾ ಇರುವಂತಹ ಅಂಶ ಹಿಂಗಿದೆ ಅಂತ ಅವ್ರು ಡೌಟ್ಸ್ ಅನ್ನ ಕೂಡ ಕೋರ್ಟ್ ಮುಂದೆ ಹೇಳ್ತಾ ಇದ್ದಾರೆ. ಇದನ್ನ ಹೆಂಗ್ ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ನೋಡಬೇಕು. ಆಮೇಲೆ ಒಂದು ಅಂಶವನ್ನು ಅವ್ರು ಹೇಳಿದ್ದಾರೆ, ಈ ಹಿಂದೆ ಸಂಪುಟದ ನಿರ್ಧಾರದ ಒಂದು ನೋಟ್ ಮತ್ತು ಲೀಗಲ್ ನೋಟ್ ಎರಡೂ ಕೂಡ ಸೇಮ್ ಇತ್ತು. ಇದರಲ್ಲೇ ಗೊತ್ತಾಗ್ತಾ ಇದೆಯಲ್ವಾ ಹೆಂಗ್ ಸಾಗ್ತಾ ಇದೆ ತನಿಖೆ ಅಂತ, ಅಂದಾಜಾಗ್ತಾ ಇದೆಯಲ್ಲ ಅಂತ ಅವರು ಹೇಳಿದ್ದಾರೆ. ಮತ್ತು ವಾದ ಮಾಡಬೇಕಾದ್ರೆ ಅವರ ವಾದಕ್ಕೆ ಪೂರಕವಾದಂತಹ ಕೆಲ ತೀರ್ಪನ್ನ ಕೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಕೇಸ್ನಲ್ಲಿ ಹಿಂಗಾಗಿತ್ತು, 2011 ನರ್ಮದಾ ಕೇಸ್ನಲ್ಲಿ ಹಿಂಗಾಗಿತ್ತು ಅಂತೆಲ್ಲ ಕೋರ್ಟ್ ಮಾಡ್ತಾ ಇದ್ದಾರೆ. ಸೊ ಕೋರ್ಟ್ನಲ್ಲಿ ಬಹಳ ಬಿಗ್ ಡೇ. CBI ತನಿಖೆಗೆ ಹೋಗುತ್ತಾ ಈ ಪ್ರಕರಣ, ಏನು ಮಾಡುತ್ತೆ, ಕೋರ್ಟ್ ಕೊಡುವಂತಹ ಡೈರೆಕ್ಷನ್ಸ್ ಯಾವ ರೀತಿ ಇರುತ್ತೆ, ಲೋಕಾಯುಕ್ತದಿಂದ ಸಬ್ಮಿಟ್ ಆಗಿರುವಂತಹ ವರದಿಯಲ್ಲಿ ಏನಿದೆ, ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಮಣಿಂದರ್ ಸಿಂಗ್ ಅವರು ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸ್ವತಂತ್ರ ಸಂಸ್ಥೆಯ ತನಿಖೆ ಈ ಪ್ರಕರಣದಲ್ಲಿ ಅಗತ್ಯ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಆಗ ಮಾತ್ರ ಸತ್ಯ ಆಚೆ ಬರೋದಕ್ಕೆ ಸಾಧ್ಯ ಇದೆ. ಮತ್ತೆ ತನಿಖೆ ಪ್ರತಿ ಹಂತದಲ್ಲೂ ಕೂಡ ಪಾರದರ್ಶಕತೆಯಿಂದ ಆಗಬೇಕು. ಪಾರದರ್ಶಕತೆ ಈ ತನಿಖೆಯಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ಕೋರ್ಟ್ನಲ್ಲಿ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಆಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸ್ತಾ ಇರುವಂತಹ ರೀತಿ, ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಮೂಡ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸೊ ಮಣಿಂದರ್ ಸಿಂಗ್ ಅವರು ಯಾಕೆ ಯಾವ್ಯಾವ ಮೆರಿಟ್ಸ್ ಆಧಾರದಲ್ಲಿ CBIಗೆ ಹೋಗಬೇಕು ಇಡೀ ಇಶ್ಯೂ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಟ್ರಾನ್ಸ್ಪರೆನ್ಸಿ ಅನ್ನೋದು ಇಡೀ ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪಿನ ಆದೇಶದ ಕೋರ್ಟ್ಗಳನ್ನ ಕೂಡ ಉಲ್ಲೇಖಿಸ್ತಾ ಇದ್ದಾರೆ. ಏನಾಗತ್ತೆ, ಈ ವಾದಕ್ಕೆ ಸಿಗುವಂತಹ ಪುರಸ್ಕಾರ ಏನು ಮತ್ತು ಇದನ್ನು ಹೆಂಗೆ ಕೌಂಟರ್ ಮಾಡ್ತಾರೆ ಎದುರುಗಡೆ ಇರುವಂತಹ ವಕೀಲರು, ಇದೆಲ್ಲವೂ ಕೂಡ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಜಾಸ್ತಿ ಮಾಡ್ತಿದೆ. ಕೋರ್ಟ್ ಆದೇಶಗಳನ್ನ ಪೀಠಕ್ಕೆ ಮಣಿಂದರ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಸ್ಥಳೀಯ ಪೊಲೀಸರ ಮೇಲೆ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ.